ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳತ್ತ ಶೂ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಜೆಐ ಬಿಆರ್ ಗವಾಯಿಗಳ ಮೇಲೆ ಶೂ ಎಸೆದಿದ್ದಾನೆ ವಕೀಲ. ಸನಾತನ ಧರ್ಮದ ಅಪಮಾನವನ್ನ ಸಹಿಸಲ್ಲ ಅಂತ ಹೇಳಿ ಆತ ಈ ಕೃತ್ಯವನ್ನ ಎಸಗಿರುವುದು. ಸಿಜೆಐ ಬಿಆರ್ ಗವಾಯಿಗಳ ಮೇಲೆ ಶೂ ಅನ್ನ ಎಸೆದಿದ್ದಾನೆ ವಕೀಲ. ಸನಾತನ ಧರ್ಮದ ಅಪಮಾನ ಆಗ್ತಾ ಇದೆ, ಆ ಅಪಮಾನವನ್ನ ನಾನು ಸಹಿಸಲ್ಲ ಅಂತ ಹೇಳಿ ವಕೀಲನೇ ಇದೀಗ ನ್ಯಾಯಾಧೀಶರ ಮುಂದೆ ಶೂ ಅನ್ನ ಎಸೆದಿರೋದು. ಶೂ ಎಸೆದ ವಕೀಲರನ್ನು ಆಲ್ರೆಡಿ ಪೊಲೀಸರಿಗೆ ಅರೆಸ್ಟ್ ಮಾಡಿದ್ದಾರೆ. ಈ ವೇಳೆ ವಕೀಲ ಕೂಗಾಟವನ್ನ ಮಾಡಿದ್ದಾನೆ, ಚೀರಾಟವನ್ನ ಮಾಡಿದ್ದಾನೆ. ಸನಾತನ ಧರ್ಮದ ಅವಮಾನವನ್ನ ಸಹಿಸಲ್ಲ ಅಂತ ಹೇಳಿ ಆತ ಅಲ್ಲಿ ಕೂಗಾಡಿದ್ದಾನೆ. ಇವೆಲ್ಲವೂ ನನ್ನ ಮೇಲೆ ಪರಿಣಾಮ ಬೀರೋದಿಲ್ಲ ಅಂತ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು. ಸಿಜೆಐ ಆಗಿರುವಂತಹ ಬಿಆರ್ ಗವಾಯಿಗಳು ಈ ತರದ ಪ್ರಕರಣಗಳು ಯಾವುದೇ ರೀತಿಯಲ್ಲೂ ನಮ್ಮ ಮೇಲೆ ಪರಿಣಾಮ ಬೀರೋದಿಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ವೆಬ್ಸೈಟ್ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಈಗಾಗಲೇ ಒಂದ್ ಕಡೆ ಸನಾತನ ಧರ್ಮದ ವಿಚಾರವನ್ನ ಇಟ್ಟುಕೊಂಡು ಈತ ತನ್ನ ಅಭಿಮಾನ ಸಹಿಸಲ್ಲ, ಈ ರೀತಿಯಾಗಿ ಆಗ್ತಾ ಇರೋದು ಅಂತ ಹೇಳಿ ಶೂ ಎಸೆದಿದ್ದಾನೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ? ನವಿತಾ, ಇತ್ತೀಚಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಆದಂತಹ ಕೆಲವೊಂದಿಷ್ಟು ಬೆಳವಣಿಗೆಗಳು ಸಾಕಷ್ಟು ಚರ್ಚೆಗೆ ಈಡಾಗಿತ್ತು. ಅದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಪರ ಮತ್ತು ವಿರೋಧವಾಗಿರ್ತಕ್ಕಂಥ ಚರ್ಚೆಗಳಿಗೆ ಈಡಾಗಿತ್ತು. ಚರ್ಚೆಯ ಮಟ್ಟಕ್ಕಿದ್ದರಷ್ಟೇ ಯಾರಿಗೂ ಸಮಸ್ಯೆ ಇಲ್ಲ. ಆದ್ರೆ ಚರ್ಚೆ ವೈಯಕ್ತಿಕವಾಗಿ ದಾಳಿ ನಡೆಸುವಷ್ಟರ ಮಟ್ಟಿಗೆ ಹೋದಾಗ ಅದನ್ನ ಖಂಡಿತವಾಗಿ ಎಲ್ಲರೂ ಕೂಡ ಖಂಡಿಸಬೇಕಾಗುತ್ತೆ. ಅದೇ ರೀತಿಯಾದಂತಹ ಪ್ರತಿಕ್ರಿಯೆ ಕೂಡ ಇವತ್ತಿನ ಬೆಳವಣಿಗೆಗೆ ಬರ್ತಾ ಇರುವಂತದ್ದು. ಈಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಬಿಆರ್ ಗವಾಯಿ ಅವರ ಮೇಲೆ ಒಂದು ಶೂ ಅನ್ನ ಎಸೆಯುವಂತ ಪ್ರಯತ್ನವನ್ನ ಒಬ್ಬ ಲಾಯರ್ ಮಾಡಿದ್ರು ಅನ್ನುವಂತ ಗಂಭೀರವಾದಂತ ಆರೋಪ ಬಂದಂತ ಹಿನ್ನೆಲೆಯಲ್ಲಿ ಮತ್ತು ಆ ತತ್ಕ್ಷಣದಲ್ಲಿ ಅವರನ್ನ ಕರೆದಂತ ಇತರೆ ಲಾಯರ್ಸ್ ಮತ್ತೆ ಪೊಲೀಸ್ ಅವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈಗ ತನಿಖೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಜೊತೆಗೆ ಈಗ ಸುಪ್ರೀಂ ಕೋರ್ಟ್ ನ ವಕೀಲರ ಸಂಘ ಕೂಡ ಈ ಬಗ್ಗೆ ಒಂದು ಗಂಭೀರವಾದಂತಹ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇದನ್ನ ಸಹಿಸೋದಿಲ್ಲ ಅಂತ ಹೇಳ್ತಾ ಇದೆ. ಆದ್ರೆ ಈ ರೀತಿಯಾದಂತಹ ಘಟನೆ ಯಾಕೆ ನಡೀತು ಅನ್ನೋದ್ರ ಬಗ್ಗೆ ಕೂಡ ಈಗ ಸಾಕಷ್ಟು ಪ್ರಮುಖವಾದಂತಹ ಚರ್ಚೆಗೆ ಕಾರಣವಾಗ್ತಾ ಇರುವಂತದ್ದು. ಇತ್ತೀಚೆಗೆ ಮಧ್ಯಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಕರಣ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಬಂದಿತ್ತು. ಆಗ ಅಲ್ಲಿ ಒಂದು ಶಿರಚ್ಛೇದವಾಗಿರ್ತಕ್ಕಂತಹ ವಿಷ್ಣುವಿನ ಮೂರ್ತಿಯ ಪೂಜೆಗೆ ಅವಕಾಶವನ್ನ ಕೊಡಿ ಅಂತೇಳಿ ಒಬ್ಬ ವ್ಯಕ್ತಿ ಅಲ್ಲಿ ಒಂದು ಮನವಿಯನ್ನ ಸಲ್ಲಿಸಿದ್ರು ಸುಪ್ರೀಂ ಕೋರ್ಟ್ ನಲ್ಲಿ. ಆ ಸಂದರ್ಭದಲ್ಲಿ ಮುಖ್ಯ ನ್ಯಾಯಮೂರ್ತಿಗಳು ಕೊಟ್ಟಂತ ಒಂದು ಹೇಳಿಕೆ ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು. ಅಂದ್ರೆ ನೀವು ವಿಷ್ಣುವಿನ ಭಕ್ತ ಆಗಿದ್ರೆ ವಿಷ್ಣುವಿನಂತೆ ಹೋಗಿ ಕೇಳಿ ಅನ್ನೋ ರೀತಿಯಾಗಿ ಅವರು ಹೇಳಿಕೆಯನ್ನ ಕೊಟ್ಟರು ಅಂತೇಳಿ ಸಾಕಷ್ಟು ವರದಿಯಾಗಿತ್ತು ಆ ಸಂದರ್ಭದಲ್ಲಿ ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ. ಹೀಗಾಗಿ ಈ ರೀತಿಯಂತ ಹೇಳಿಕೆಯನ್ನ ಕೊಡೋದು ಸರಿಯಾ? ಯಾಕಂದ್ರೆ ಈಗ ಸುಪ್ರೀಂ ಕೋರ್ಟ್ ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡ್ಬೇಕಾಗತ್ತೆ. ಆದ್ರೆ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದು ಸರಿ ಅನ್ನುವಂತ ಪ್ರಶ್ನೆಗಳು ಬರ್ತಿತ್ತು. ಆಮೇಲೆ ಇವತ್ತಿನ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ ನವಿತಾ, ಯಾವುದೇ ಚಿಕ್ಕ ಪುಟ್ಟ ಘಟನೆಗಳಾದ್ರೂ ಕೂಡ ಅದನ್ನ ದೊಡ್ಡ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಂಬಿಸುವಂತದ್ದು, ಅದರ ಬಗ್ಗೆ ಒಂದು ಒಪಿನಿಯನ್ ಕ್ರಿಯೇಟ್ ಮಾಡುವಂತ ಹಂತಕ್ಕೆ ಹೋಗುವಂತದ್ದು, ಅಂತದ್ದೇ ಒಂದು ಚರ್ಚೆ ಏನಾದ್ರೂ ಈ ವ್ಯಕ್ತಿಯ ಮೇಲೆ ಪರಿಣಾಮ ಬೀರಿತ್ತಾ ಅನ್ನುವಂತ ಪ್ರಶ್ನೆ ಮಾಡ್ತಾ ಇರುತ್ತದೆ. ಯಾಕಂದ್ರೆ ಇವತ್ತು ಇರುವಂತ ಸಂದರ್ಭದಲ್ಲೂ ಕೂಡ ಈ ಒಂದು ಚಪ್ಪಲಿ ಎಸೆದ ಘಟನೆ ನಡೆಯುವಂತ ಸಂದರ್ಭದಲ್ಲಿ ಸನಾತನ ಧರ್ಮಕ್ಕೆ ಯಾವುದೇ ರೀತಿಯಾದಂತಹ ಅಪಮಾನವಾದ್ರೆ ನಾವು ಸಹಿಸೋದಿಲ್ಲ ಅನ್ನುವಂತ ಘೋಷಣೆಯನ್ನ ಆತ ಕೂಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಒಂದು ಧರ್ಮದ ಹೆಸರನ್ನ ಇಲ್ಲಿ ತೆಗೆದುಕೊಂಡು ಬಂದಿರುವಂತದ್ದು. ಆತ ಏನಾದ್ರೂ ನಿಜಕ್ಕೂ ಕೂಡ ಧರ್ಮದ ಪರವಾಗಿ ಇರುವಂತ ವ್ಯಕ್ತಿಯನ್ನ, ಆದ್ರೆ ದೇಶದ ಕಾನೂನನ್ನ ಗೌರವಿಸಕ್ಕೆ ಸಾಧ್ಯ ಆಗದೆ ಇರುವಂತ ಒಬ್ಬ ವ್ಯಕ್ತಿ ಹೇಗೆ ಧರ್ಮದ ಪರ ಇರೋದಕ್ಕೆ ಸಾಧ್ಯ ಆಗುತ್ತೆ? ಹೇಗೆ ಕಾನೂನನ್ನ ಕೈಗೆ ತೆಗೆದುಕೊಂಡು ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಚಪ್ಪಲಿ ಎಸೆಯೋದಕ್ಕೆ ಮುಂದಾಗ್ತಾನೆ ಅಂದ್ರೆ ಅಂತ ವ್ಯಕ್ತಿಯನ್ನ ಹೇಗೆ ನಂಬೋದಕ್ಕೆ ಸಾಧ್ಯ ಅನ್ನುವಂತ ಪ್ರಶ್ನೆಗಳು ಸಹಜವಾಗಿರುವಂತದ್ದು. ಹೀಗಾಗಿ ಈಗ ಗವಾಯಿ ಕೂಡ ಒಂದು ಹೇಳಿಕೆಯನ್ನ ಸಿಜೆಐ ಆಗಿರ್ತಕ್ಕಂಥ ಬಿಆರ್ ಗವಾಯಿ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈ ರೀತಿಯಾದಂತಹ ಘಟನೆಗಳು ನಮ್ಮ ಮೇಲೆ ಪರಿಣಾಮವನ್ನ ಬೀರೋದಿಲ್ಲ ಅಂತೇಳಿ. ಖಂಡಿತವಾಗಿ ಕೂಡ ಆ ಒಂದು ಹಂತಕ್ಕೆ ಹೋಗಿರುವಂತ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಆ ಸ್ಥಾನಕ್ಕೆ ಇರುವಂತ ವ್ಯಕ್ತಿ ಈ ತರ ಚಿಕ್ಕ ಪುಟ್ಟ ಘಟನೆಗಳ ಬಗ್ಗೆ ಹೆಚ್ಚಾಗಿ ಗಮನವನ್ನ ಕೂಡ ಹರಿಸೋದಿಲ್ಲ. ಆದ್ರೆ ಒಂದು ವಿಚಾರವನ್ನ ಇಲ್ಲಿ ಎಲ್ಲರೂ ಕೂಡ ಗಮನಿಸ್ಕೊಳ್ಬೇಕಾಗತ್ತೆ. ಭಾವನೆಗಳ ವಿಚಾರಕ್ಕೆ ಬಂದಾಗ, ಧಾರ್ಮಿಕ ನಂಬಿಕೆಗಳ ವಿಚಾರಕ್ಕೆ ಬಂದಾಗ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇರುವಂತವರು ಕೊಡುವಂತ ಚಿಕ್ಕ ಪುಟ್ಟ ಹೇಳಿಕೆಗಳು ಕೂಡ ಹೇಗೆ ಇಡೀ ಸಮಾಜದಲ್ಲಿ ತನ್ನದೇ ಆದಂತಹ ಒಂದು ಒಪಿನಿಯನ್ ಮೇಕರ್ಗೆ ಕಾರಣ ಆಗುತ್ತೆ, ತನ್ನದೇ ಆಗಿರ್ತಕ್ಕಂಥ ಒಂದಿಷ್ಟು ಚರ್ಚೆಗಳಿಗೆ ಕಾರಣ ಆಗುತ್ತೆ ಅನ್ನೋದಕ್ಕೆ ಕೂಡ ಇದು ಸ್ಪಷ್ಟವಾದಂತಹ ಒಂದು ಉದಾಹರಣೆಯಾಗಿ ಕಾಣಿಸ್ತಾ ಇದೆ ನವಿತಾ. ಓಕೆ, ಈಗ ಆತ ಅಂದ್ರೆ ಅರ್ಜಿಯನ್ನ ಮತ್ತೆ ಆತ ಅರ್ಜಿಯನ್ನ ಹಾಕ್ತಾನೆ, ಆ ಸಂದರ್ಭದಲ್ಲಿ ಮತ್ತೆ ರಿಜೆಕ್ಟ್ ಆಗ್ತಾ ಹೋಗುತ್ತೆ. ಇದನ್ನ ಫ್ರಸ್ಟ್ರೇಟರ್ಗೆ ಇದೇ ಕಾರಣ ಆಗಿತ್ತಾ ಹೇಗೆ? ಖಂಡಿತವಾಗಿ ಇಲ್ಲಿ ಒಂದು ಅವರ ಪ್ರೊಫೆಷನಲ್ ಕಾರಣಗಳು ಇರ್ಬೋದು, ಅವರ ಒಂದು ಅರ್ಜಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಇಲ್ಲಿ ಪರಿಗಣಿಸದೇ ಇರುವಂತದ್ದು ಇರ್ಬೋದು, ಅಥವಾ ಬೇರೆ ವೈಯಕ್ತಿಕವಾದಂತ ಕಾರಣಗಳು ಕೂಡ ಇರ್ಬೋದಾಗಿದೆ. ಯಾಕಂದ್ರೆ ಈಗ ವ್ಯಕ್ತಿ ಕೊಟ್ಟಂತ ಹೇಳಿಕೆ ಅಥವಾ ಒಂದು ಘೋಷಣೆಯನ್ನ ಕೂಗ್ತಾ ಇದ್ದ ಅಂದ್ರ ಮಟ್ಟಕ್ಕೆ ಅದೇ ಸತ್ಯ ಅಂತ ಕೂಡ ನಂಬೋದಕ್ಕೆ ಸಾಧ್ಯ ಆಗುದಿಲ್ಲ. ಹೀಗಾಗಿ ಈಗ ಪೊಲೀಸರು ವಶಕ್ಕೆ ಪಡೆದ ನಂತರ ಅದರ ಮೇಲೆ ತನಿಖೆ ಕೂಡ ನಡೆಯುತ್ತೆ. ಈಗ ಅದು ನ್ಯಾಯಾಂಗ ನಿಂದನೆ ಪ್ರಕರಣವನ್ನು ಪೊಲೀಸರು ದಾಖಲಿಸಿಕೊಳ್ಳುವಂತ ಸಾಧ್ಯತೆ ಇದೆ. ಜೊತೆಗೆ ಬೇರೆ ಏನಾದ್ರೂ ಅದರಲ್ಲಿ ಈ ಭಾರತೀಯ ನೀತಿ ಸಂಹಿತೆ ಅಡಿಯಲ್ಲಿ ಮತ್ತೆ ಬೇರೆ ಏನಾದ್ರೂ ಕ್ರಮಗಳನ್ನ ತೆಗೆದುಕೊಳ್ತಾರ ಅಥವಾ ಬೇರೆ ರೀತಿಯಾಗಿರ್ತಕ್ಕಂಥ
ಒಂದಿಷ್ಟು ಆರೋಪಗಳು ಆತನ ಮೇಲೆ ಕೇಳಿ ಬರ್ತಾವ ಅನ್ನೋದನ್ನ ಖಂಡಿತವಾಗಿ ಕಾದು ನೋಡ್ಬೇಕಾಗತ್ತೆ. ಆದ್ರೆ ಈಗ ಸದ್ಯಕ್ಕೆ ಒಬ್ಬ ವಕೀಲ, ಅದು ಸುಪ್ರೀಂ ಕೋರ್ಟ್ ವಕೀಲ, ಇಂಥ ಒಂದು ಕ್ರಮಕ್ಕೆ ಮುಂದಾಗ್ತಾರೆ ಅಂದ್ರೆ ಖಂಡಿತವಾಗಿಯೂ ಕೂಡ ಇದು ಅತ್ಯಂತ ಗಂಭೀರವಾದಂತಹ ಪ್ರಕರಣನೇ ಆಗಿರುತ್ತೆ. ಗಂಭೀರವಾದಂತಹ ಒಂದಿಷ್ಟು ಬದಲಾವಣೆಗಳು, ಚರ್ಚೆಗಳಿಗೂ ಕೂಡ ಕಾರಣ ಆಗುತ್ತೆ. ಯಾಕಂದ್ರೆ ನುಪುರ್ ಶರ್ಮಾ ಸಂದರ್ಭದಲ್ಲೂ ನಾವು ಗಮನಿಸ್ತಾ ಇದ್ವಿ, ಸುಪ್ರೀಂ ಕೋರ್ಟ್ ನಲ್ಲಿ ಅವತ್ತಿನ ಮುಖ್ಯ ನ್ಯಾಯಮೂರ್ತಿಗಳು ಕೊಟ್ಟಂತ ಒಂದು ಹೇಳಿಕೆ ಇಡೀ ದೇಶಾದ್ಯಂತ ಯಾವ ರೀತಿಯಾಗಿ ಒಂದು ಮಾರ್ಗದರ್ಶನವಾಗಿತ್ತು, ಹೇಗೆ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿತ್ತು ಅನ್ನೋದು. ಈಗಲೂ ಕೂಡ ಅಂತ ಒಂದು ಮುಖ್ಯ ಸ್ಥಾನದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ವಿಷ್ಣುವಿನ ವಿಚಾರಕ್ಕೆ ಬಂದಾಗ ಕೊಟ್ಟಂತ ಹೇಳಿಕೆ ಈ ರೀತಿಯಾಗಿ ಆಗ್ತಾ ಇದೆ ಅನ್ನುವಂತ ಮಾತುಗಳೇ ಕೇಳಿ ಬರಬಾರ್ದು, ಆರೋಪಗಳೇ ಕೂಡ ಕೇಳಿ ಬರಬಾರ್ದು. ಹೀಗಾಗಿ ಸಹಜವಾಗಿ ಇಲ್ಲಿ ಪರ ವಿರೋಧ ಚರ್ಚೆಗಳು ಏನೇ ಇದ್ರೂ ಕಾನೂನನ್ನ ಕೈಗೆ ತೆಗೆದುಕೊಳ್ಳುವಂಥದ್ದು, ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಈ ರೀತಿಯಾಗಿ ಒಂದು ಚಪಲಿ ಎಸೆಯೋದಕ್ಕೆ ಮುಂದಾಗುವಂಥದ್ದನ್ನ ಯಾರು ಕೂಡ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಆತನ ವಿರುದ್ಧ ಈಗ ಗಂಭೀರವಾದಂತಹ ಪ್ರಕರಣ ದಾಖಲಾಗುತ್ತೆ, ಕೋರ್ಟ್ ನಲ್ಲಿ ಕೇಸುಗಳು ಕೂಡ ನಡೀತಾ ಇದೆ, ಜೊತೆಗೆ ಪೊಲೀಸರು ಕೂಡ ತನಿಖೆಗೆ ಮುಂದಾಗಿರುವಂತದ್ದು ನವಿತಾ. ಥ್ಯಾಂಕ್ ಯು ರಾಘವೇಂದ್ರ ಗುಡ್ ಡೀಟೇಲ್ಸ್ಗೆ.